ಓಕೆ, 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ಆನ್ಲೈನ್ ತರಗತಿಗೆ ಸ್ವಾಗತವನ್ನ ಕೋರ್ತಾ, ಈ ಒಂದು ಮಧ್ಯಾಹ್ನ ಅವಧಿಯ ಒಂದು ಆನ್ಲೈನ್ ತರಗತಿಯಲ್ಲಿ 9ನೇ ತರಗತಿಯಲ್ಲಿರುವ ಬಹುಪದೋಕ್ತಿಗಳು ಅನ್ನುವಂಥ ಪಾಠದ ಕೊನೆಯ ಅವಧಿ ಆಗ್ಬೋದು ಇವುದ. ಬಹುಪದೋಕ್ತಿಗಳನ್ನು ಪಾಠದ ವಿಚಾರಗಳನ್ನ ನಾವು ಕಲಿತಾ ಇದೀವಿ. ಅದರ ಕೊನೆಯ ಅವಧಿಯನ್ನ ಇವತ್ತ ನಾವು ನೋಡ್ತಾ ಇದೀವಿ. ಈ ಬಹುಪದೋಕ್ತಿಗಳಲ್ಲಿ ಹಲವಾರು ರೀತಿಯ ವಿಚಾರಗಳನ್ನ ಕಲಿತು ಕೊನೆಯದಾಗಿ ನಿತ್ಯ ಸಮೀಕರಣಗಳು, ಬೈಜಿಕ ನಿತ್ಯ ಸಮೀಕರಣಗಳು ಮತ್ತು ಅವುಗಳನ್ನ ನೆನಪಿಡೋದ್ರ ಜೊತೆಗೆ ಅವುಗಳನ್ನ ಬಳಸೋದನ್ನ ಯಾವ ರೀತಿ ಅನ್ನೋದನ್ನ ಕಲಿತಾ ಇದ್ವಿ. ಇನ್ನ ಹಿಂದಿನ ಕ್ಲಾಸ್ನೊಳಗೆ ನಾವು ಕೆಲವೊಂದು ಬೈಜಿಕ ಸಮೀಕರಣಗಳನ್ನ ಬಳಸಿ ಗುಣಲಬ್ಧ ಮಾಡ್ಲಾರ್ದೇನೆ ಅವುಗಳ ಮೊತ್ತವನ್ನ, ಸೂತ್ರವನ್ನ ಬಳಸಿ ಕೆಲವೊಂದಿಷ್ಟು ವಿಶೇಷತೆಗಳನ್ನ ಗಮನಿಸಿ ಅವುಗಳ ಮೊತ್ತ, ಗುಣಲಬ್ಧ ಮತ್ತು ಅಪವರ್ತಿಸುವಿಕೆಯನ್ನ ಮಾಡ್ತಾ ಬಂದಿದೀವಿ. ಇನ್ನ ಈ ಒಂದು ಪಾಠದೊಳಗ ಒಂದು ಅಭ್ಯಾಸ 4.5 ಒಂದು ಅಂಶವನ್ನ ಉಳಿಸೇವಿ. ಆ ಅಂಶವನ್ನ ನೋಡಿ ಮುಂದೆ ಸಾಗೋಣಂತ. ಹದಿನಾರನೇದು ಅಭ್ಯಾಸ 4.5. ಏನಿದೆ 16ನೇ ಪ್ರಶ್ನೆ? ಈ ಕೆಳಗಿನ ಘನಫಲಗಳನ್ನು ಹೊಂದಿರುವ ಆಯತಘನಗಳ ಆಯತಘನಗಳ ಆಯಾಮ. ಹಲೋ, ಆಮೇಲೆ ಹಚ್ಚ್ರಿ, ಕ್ಲಾಸ್ನಾಗ ಇದೀನಿ. ಆಯತಘನಗಳ ಆಯಾಮ, ಉದ್ದ, ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ 2 ಘನಫಲಗಳನ್ನು ಕೊಟ್ಟಾರ ನಮಗ. 1ನೇ ಘನಫಲ ಹಿಂಗ್ ಕಾಣ್ತಾ ಇದೆ, 3x² - 12x. 2ನೇ ಘನಫಲ ಹಿಂಗ್ ಕಾಣ್ತಿದೆ, 12k y² + 8ky - 20k ಅಂತ ಇನ್ನೊಂದು ಘನಫಲವನ್ನ ಕೊಟ್ಟಾರ. ಇನ್ನು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಅಂತ ಹುಡುಕೋಕ್ಕಿಂತ ಮುಂಚೆ ಮೊದಲು ಏನ್ ತಿಳ್ಕೊಳ್ಳೋಣ, ಘನಫಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ನಾ ಹೇಳೇನಿ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಯಾವುದೇ ಒಂದು ಆಯತದ ಆಯಾಮಗಳು ಎಷ್ಟಿರ್ತಾವಪ್ಪ ಅಂದ್ರೆ 2 ಇರ್ತಾವ. ಒಂದು ಉದ್ದ, ಇನ್ನೊಂದು ಅಗಲ. ಇದ್ರದ್ದು ಏನ್ ಹೇಳಕ್ ಬರ್ತೈತಪ್ಪ ಅಂದ್ರೆ ವಿಸ್ತೀರ್ಣ ಹೇಳಕ್ ಬರ್ತೈತಿ. ಈಗ ವಿಸ್ತೀರ್ಣ ಅಂದ ತಕ್ಷಣ ನಾವು ಯಾವುದೇ ಒಂದು ಬೀಜೋಕ್ತಿಯನ್ನ ವಿಸ್ತೀರ್ಣದೊಳಗೆ ಹೋಲಿಕೆ ಮಾಡೋದ್ನ ಏನ್ ಮಾಡ್ಬೇಕು, ಒಂದು ಉದ್ದ ಹೇಳ್ಬೇಕು, ಒಂದು ಅಗಲ ಹೇಳ್ಬೇಕು. ಆ ರೀತಿ ಕೆಲಸ ನಾವು ಹಿಂದಿನ ಪ್ರಶ್ನೆಗಳು ಮಾಡೇವಿ. ಒಂದು ಉದ್ದ, ಒಂದು ಅಗಲ ಹೇಳಿವಿ. ಅಲ್ಲಿ ಏನ್ ಕೊಟ್ಟಿದ್ರು, ವಿಸ್ತೀರ್ಣ ಕೊಟ್ಟಿದ್ರು. ಈಗ ಏನ್ ಕೊಟ್ಟಾರ, ಘನಫಲ ಕೊಟ್ಟಾರ. ಘನಫಲ ಅಂದ್ರ ಘನದ ಒಳಗಿರುವ ಗಾತ್ರ. ಘನದ ಒಳಗಿನ ಗಾತ್ರ ಅಂದ್ರ, ಈಗ ಇದೇ ಚಿತ್ರ ನಮ್ಗೆ ಹಿಂಗಿತ್ತಂದ್ರ
ನೋಡ್ರಿ ಹಿಂಗಿದ್ದಾಗ ಇದು ಉದ್ದ ಇದು ಅಗಲ ಆಕತಿ, ಇದು ಎತ್ತರ ಆಕತಿ. ಇಲ್ಲಿ ಆಯಾಮಗಳು ಮೂರ್ ಆಗ್ತಾವ. ಆಮೇಲೆ ಘನ ಹಿಂಗಿದ್ರ ಅದ್ರ ಘನಫಲ ಹೆಂಗಿರ್ತದಪ್ಪ ಅಂದ್ರ ಇದ್ರೊಳಗೆ ಎಷ್ಟು ಜಾಗ ಐತಿ ಅಂತ ತಿಳ್ಕೊಳ್ಳೋದನ್ನ, ಇದ್ರೊಳಗೆ ಎಷ್ಟು ಗಾತ್ರ ಐತಿ ಅದನ್ನ ಘನಫಲವನ್ನ ವಿ ಅಕ್ಷರದಿಂದ ಸೂಚಿಸ್ತಾರೆ. ವಿಸ್ತೀರ್ಣವನ್ನು ಎ ಅಕ್ಷರ ಸೂಚಿಸಿದ್ರೆ ಘನಫಲವನ್ನು ವಿ. ಆಯತ ಘನದ ಘನಫಲ ಅಥವಾ ಮೂರು ಆಯಾಮಗಳು ಸೇಮ್ ಇದ್ದಾಗ ಅದನ್ನ ಉದ್ದ ಅಗಲ ಎತ್ತರ ಗುಣಿಸಿ ಅದರ ಘನಫಲ ಪಡಿತಾರೆ. ಉದ್ದಕ್ಕೆ ನಾವು ಎಲ್, ಅಗಲಕ್ಕೆ ಬಿ, ಎತ್ತರಕ್ಕೆ ಎಚ್ ಇದ್ವಿ ಅಂದ್ರ ಉದ್ದ ಎಲ್ ಬಿ ಎಚ್ ಅಂದ್ರೆ ಘನಫಲ ಅಂದ್ರ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಅದನ್ನ ನಾವು ತಿಳ್ಕೊಂಡು ಅದ್ರ ಘನಫಲವನ್ನ ಕಂಡುಹಿಡಿತೀವಿ. ಹಂಗಾದ್ರೆ ಇಲ್ಲಿ ಏನ್ ಕೊಟ್ಟಾರಲ್ಲ ಘನಫಲ ಕೊಟ್ಟಾರು. ಘನಫಲದೊಳಗ ಈ ಏನು ಗುಣಿಸಿ ಏನು ಉದ್ದಿದ್ದಾಗ ಇದು ಗುಣಿಸಿರ ಬಂತು, ಅಗಲ ಏನೈತಿ, ಎತ್ತರ ಏನೈತಿ ಅಂತ ಕೇಳಾರ. ಮೂರು ಗುಣಲಬ್ಧಿದಾಗಿದ್ರೆ ಯಾವ್ದಾದ್ರು ಒಂದಕ್ಕೆ ಉದ್ದ, ಯಾವ್ದಾದ್ರು ಒಂದು ಅಗಲ, ಯಾವ್ದಾದ್ಕೊಂದು ಎತ್ತರ ಅಂತ ನಾವು ಮೂರು ಆಯಾಮಗಳನ್ನ ಬರಿಬೇಕಾಗಿತ್ತು. ಉದ್ದೇನು, ಅಗಲೇನು, ಎತ್ತರ ಏನು ಅಂತ ಸಾಧ್ಯ ಇರುವ ಬೀಜೋಕ್ತಿಗಳನ್ನ ಬರೀದಿಂದ ಹೆಂಗ್ ಬರುತ್ತಪ್ಪ ಅಂದ್ರ ಈ ಕೊಟ್ಟಿರುವ ಘನಫಲವನ್ನ ನಾವು ಅಪವರ್ತಿಸಬೇಕು. ಅಪವರ್ತಿಸಿದಾಗ ನಮ್ಗೆ ಏನು ಸಿಗ್ತಾವ ಅದ್ರಾಗ ಮೂರು ಅವುಗಳನ್ನ ನಿರ್ದಿಷ್ಟಪಡಿಸಬೇಕು, ಉದ್ದ, ಅಗಲ, ಎತ್ತರ. ಹೆಂಗ ಇದು ಒಂದನೇದೈತಿ ನೋಡ್ರಿ. ಒಂದನೇದನ್ನು ನಾವು ಅಪವರ್ತಿಸಿ ಬರೀನು. ಒಂದನೇದೇನೈತಿ 3x² - 12x. ಇದನ್ನ ಅಪವರ್ತಿಸಿ ಬರೀತಾದ್ರೆ ಏನ್ ಮಾಡಕ್ ಸಾಧ್ಯ ಐತಿ ನೋಡ್ರಿ. ಸಾಮಾನ್ಯ ನಿಯಮ ಸೂತ್ರ ಪ್ರಕಾರ ಏನಿಲ್ಲ, ಇಲ್ಲಿ ಸಾಮಾನ್ಯ ನಿಯಮ ಅನುಸರಿಸೋನು ಏನಪ್ಪಾ ಅಂದ್ರ ಇದನ್ನ ಸಂಖ್ಯೆ ಕಾಮನ್ ಐತೆ ನೋಡೋಣ. 3, 12 ಮೂರನ್ ಮಗ್ಯಾಗ ಬರ್ತಾವ. x² x ಅತಿ ಕಡಿಮೆ ಘಾತ ಸೂಚಿದ್ದು ಎಕ್ಸ್, ಇದು ಕಾಮನ್ ಹೊಡೆದೈತಿ. ಇನ್ ನೋಡ್ರಿ 3 ಇಲ್ಲಿ ಇತ್ತು ಅದನ್ನ ಹೊರಗೆ ಬರ್ದ್ನಿ, ಎಕ್ಸ್ ಯಾಡದಾವ್ ಇನ್ನೊಂದು ಎಕ್ಸ್ ಒಳಗೆ ಮೈನಸ್ 3 ಎಷ್ಟಲೆ 12 ಅಂದ್ರೆ 3 4 ಎಕ್ಸ್ ಇಲ್ಲಿ ಒಂದ ಐತಿ, ಅದನ್ನ ಈಗಾಗಲೇ ಹೊರಗೆ ಬರ್ದನಪ್ಪ ಅಂದ್ರೆ ಇಷ್ಟು. ಇನ್ನು ಇದನ್ನ ಬಿಟ್ರೆ ಮತ್ತೇನ್ ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ಮೂರು ಆಯಾಮಗಳನ್ನ ಹೆಂಗ್ ಹೇಳೋದಪ್ಪ ಅಂದ್ರ ಇದನ್ನ ಹಿಂಗ್ ಬರಿಬಹುದು ನೋಡ್ರಿ. ಒಂದು 3, ಇನ್ನೊಂದು ಎಕ್ಸ್, ಇನ್ನೊಂದು x - 4. ಈ ಮೂರು ಗುಣಲಬ್ಧನ ಇದು. ಈ ನೀವೇನ್ 3x ಮತ್ತೆ x - 4 ಅಂತ ಮೂರು ಏನ್ ಅಂಶಗಳನ್ನ ಗುಣಲಬ್ಧವಾಗಿ ಬರೆಯಕ್ ಟ್ರೈ ಮಾಡಿಲ್ಲ. ಇವುಗಳನ್ನ ಒಂದು ಉದ್ದನ್ರಿ, ಒಂದು ಅಗಲನ್ರಿ, ಒಂದು ಎತ್ತರ ಅನ್ರಿ, ಯಾವ್ದಕ್ ಕನುನ್ರಿ ಅಂತ ಫಿಕ್ಸ್ ಅಲ್ಲ. ಒಟ್ಟು ಮೂರನ್ನ ಸ್ಪಷ್ಟಪಡಿಸಬೇಕಾಗಿತ್ತು. ಸಾಧ್ಯವಿರುವ ಬೀಜೋಕ್ತಿಗಳನ್ನ ಬರಿಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಇದನ್ನ ನೋಡಿದಾಗ ಇದು ಘನಫಲ ಆಗಿತ್ತಪ್ಪ ಅಂದ್ರ ಇದು ಉದ್ದಾಗಿರ್ಲಿ, ಇದು ಅಗಲಾಗಿರ್ಲಿ, ಇದು ಎತ್ತರ ಆಗಿರ್ಲಿ. ಹಾಗಾದ್ರೆ ಈ ಪ್ರಶ್ನೆಗೆ ನಾವು ಹೇಳುವಂತಾಗ ಉದ್ದ 3 ಮಾನ, ಅಗಲ x ಮಾನ, ಆಮೇಲೆ ಎತ್ತರ h = x - 4 ಮಾನ. ಮೂರನ್ನ ನೀವ್ ಯಾರೋ ಬರೀತ್ನ್ಯಾಗ ಬಿಗ 3ಕ ಬಿ ಅನ್ಬೋದು, ಎಲ್ಕ x - 4 ಅನ್ಬೋದು. ಒಟ್ 3 ಇರಬೇಕು. ಅವಕ್ ಒಂದಕ್ಕೆ ನಾವು LBH ಅನ್ಬೇಕು, ಉದ್ದಗಲ ಎತ್ತರ ಅಂತ ಅವುಗಳನ್ನ ಸಾಧ್ಯವಿರುವ ಬೀಜೋಕ್ತಿಗಳನ್ನ ಬರಿಬೇಕಾಗೈತಿ. ಇಷ್ಟ ಈ ಪ್ರಶ್ನೆ ಉತ್ತರ. ಅದನ್ನ ಅಪವರ್ತಿಸಿ ಉದ್ದಕ್ಕೆ ಯಾವ ಒಂದು ಸಂಕೇತ ಅಥವಾ ಸಂಖ್ಯೆ ಕೊಡ್ತೀರಿ, ಅಗಲಕ್ಕೆ ಏನ್ ಸಂಕೇತ ಕೊಡ್ತೀರಿ, ಎತ್ತರಕ್ಕೆ ಏನ್ ಕೊಡ್ತೀರಿ ಅಂತ ಕೇಳ್ತಾರ. ಅದು ಸಾಧ್ಯ ಹೆಂಗೈತೆ ಹಂಗ್ ಬರಿ ಅಂದ. ನಮ್ಗೆ ಈ ರೀತಿ ಬರಿಬಹುದು. ಅಥವಾ ಎಲ್ಕ x - 4 ಬರೋದು, ಬಿಗ 3 ಬರೋದು, ಎಲ್ಕ ಅಥವಾ ಎಚ್ಕ ಎಕ್ಸ್ ಅನ್ಬೋದು. ನೀವು ಇವು ಮೂರಕ್ಕೂ ಹೆಂಗ್ ಬೇಕಾದ್ರೆ ಆದ್ರೆ 3 ಇರ್ಬೇಕು. ಇವು 3 ಇರ್ಬೇಕು. ಯಾಕಂದ್ರೆ ಈ ರೀತಿ ನೋಡಿದಾಗ ಇದು ಎಲ್ಲ ಇದು ಬಿ ಎಚ್, ಇದನ್ನ ಮತ್ತೆ ಬೇರೆ ರೀತಿ ನೋಡಿದಾಗ ಇದಕ್ಕ ನೀವು ಎಚ್ ಅನ್ಬೋದು, ಇದನ್ನ ತಿರ್ಸಿಟ್ಟಾಗ. ಅದಕ್ಕೆ ಇವತ್ತು ನಾವು LBH ಯಾವ ಅಂತ ಸ್ಪಷ್ಟಪಡಿಸ್ಬೇಕಷ್ಟೆ. ಹಂಗೆ ಎರಡನೇದು ಸ್ವಲ್ಪ ಬೀಜೋಕ್ತಿ ಹೆಂಗೈತಿ, 3 ಪದ ಅದಾವು. ಎರಡನೇದು ಏನೈತಿ ನೋಡ್ರಿ. ಎರಡನೇದು 12ky² + 8ky - 20k. ಇನ್ನು ಇದನ್ನ ಅಪವರ್ತಿಸಬೇಕಾದ್ರೆ ಸದ್ಯಕ್ಕೆ ಮೊದಲನೇ ಪ್ರಯತ್ನ ಮಾಡೋಣ. 12, 8, 20 ಎಲ್ಲಾ ಕಡೆ ಸಂಖ್ಯೆ ಐತಿ. 12, 8, 20 ಯಾವ ಸಂಖ್ಯೆ ಕಾಮನ್ ತೆಗಿಬೇಕಪ್ಪ ಅಂದ್ರೆ 12, 8, 20 ಯಾವ ಮಗ್ಯಾಗ ಬರ್ತಾವ ನೋಡ್ರಿ. ಬರ್ತಾವ ನೋಡ್ರಿ. ಹೌದ್ರಿ, 4 ಮಗ್ಗಿ.
ಆಮೇಲೆ ಕೆ ಎಲ್ಲಾ ಕಡೆ ಐತಿ, ಇಲ್ಲಿ ಕೆ ದಂಡಿಗೂ ಕೆ ಐತಿ, ಕೆ ಒಂದು ಕಾಮನ್ ತೆಗಿ. ವಾಯ್ ತೆಗಿಯಾಕ ಬರಂಗಿಲ್ಲ ನೋಡ್ರಿ, ಯಾಕಂದ್ರೆ ವಾಯ್ ಇಲ್ಲಿದ್ರೆ ಇಲ್ಲಿ ವಾಯ್. 4K ಮಾತ್ರ ಕಾಮನ್ ಹೊಡ್ತೈತಿ, ಉಳಿದೊಳಗೆ ಬರೀ ನಾವು ಇಲ್ಲಿ 4 ಎಷ್ಟಲೇ 12 ಅಂದ್ರೆ 4 3 ಕೆ ಹೊರಗೆ ಬರ್ದಿರಪ್ಪ ಅಂದ್ರೆ y² ಉಳಿತು. ಆಮೇಲೆ ಪ್ಲಸ್ 4 ಎಷ್ಟಲೇ 8 ಅಂದ್ರೆ 4 2 ಕೆ ಹೊರಗೆ ಬರ್ದಿರಿ y ಒಳಗೆ ಉಳಿತು. ಮೈನಸ್ 4 ಎಷ್ಟಲೇ 20 ಅಂದ್ರೆ 4 5 20 ಕೆ ಹೊರಗೆ ಬರ್ದಿರಿ ಇಷ್ಟ ಉಳಿತು. ಇನ್ನು 4K ಹಂಗ ಇಡೋನು. ಇದನ್ನೊಂದು ಸ್ವಲ್ಪ ಅಪೋರ್ಸೋನು. ಇದನ್ನ ಅಪೋರ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಇದು ಸಹಗುಣಕ್ಕೆ ಐತದ. ಈ ಸಹಗುಣಕ್ಕಿದ್ದಾಗ ಇದನ್ನ ದಂಡೆ ಗುಣಿಸ್ಬೇಕು. 3 × 5 3 5 15 ಗುಣಿಸ್ರ ಸಾಧ್ಯತೆ ನೋಡ್ರಿ, ಅಪೋರ್ಸಕ್ ಸಾಧ್ಯತೆ ನೋಡು. 3 5 15 ಆಯ್ತು, ಕೊನೆ ಚಿಹ್ನೆ ಮೈನಸ್ ಐತಿ. ಗುಣಿಸ್ರ 15 ಕಳೆದ್ರೆ 2 ಅನ್ನುವಂಥ ಸಂಖ್ಯೆ ಅದಾವ ನೋಡ್ರಿ, ಕಳೆದ್ರೆ 2 ಗುಣಿಸ್ರ 15 ಕಳೆದ್ರೆ 2 ಅನ್ನುವಂಥ ಸಂಖ್ಯೆ ಅದಾವು. 3 5 15 5ರಾಗ 3 ಕಳೀರಿ 2 ಸಾಧ್ಯ. ಸೊ 5 3 15. ನಮ್ಮ ಉತ್ತರ ಪ್ಲಸ್ ನ ಬೇಕಾಗಿತ್ತು, ಇದಕ್ಕೆ ಪ್ಲಸ್ ತಗೋರಿ, ಇದಕ್ಕೆ ಮೈನಸ್ ತಗೋರಿ. ಇನ್ ನೆಕ್ಸ್ಟ್ ಇದನ್ನ ಹೆಂಗ್ ಬರೀದು, 4K ಹೊರಗೆ ಬರ್ನು 3y² ಪ್ಲಸ್ 5y ಮೈನಸ್ 3y ಮೈನಸ್ 5 ಕರೆಕ್ಟ್ ನೋಡ್ರಿ. 5yದಾಗ 3y ಕಳೆದ್ರೆ 2y. ಇನ್ನು 4K ಹೊರಗೆ ಇರಲಿ, ಇದ್ರಾಗ ಕಾಮನ್ ತೆಗಿ. ಇದ್ರಾಗ 3 ಇದೆ, ಯಾವ ಮಗ್ಯಾಗ ಬರೋದಿಲ್ಲ, ಹಂಗೆ ಇಡ್ರಿ. y² y y ಅಷ್ಟು ಕಾಮನ್ ನೋಡ್ತದೆ, 3 ಕಾಮನ್ ತೆಗೆದಿಲ್ಲ, y ಆಡಿದ್ದು ಇನ್ನೊಂದು ಉಳಿತು. ಪ್ಲಸ್ y ಹೊರಗೆ ಇತ್ತು, ಒಂದು y ಹೊರಗೆ ತೆಗೆದೀವಿ, 5ಅನ್ನು ನಾವು ತೆಗೆದೇ ಇಲ್ಲ ಸಂಖ್ಯೆ. ಏನಿಲ್ಲ ನೋಡ್ರಿ, ಇಲ್ಲಿ ಮೈನಸ್ ಚಿಹ್ನೆ ಮೈನಸ್ ಬರೀನು, ಸಂಖ್ಯೆನೂ ಕಾಮನ್ ಹೊಂಟಂಗಿಲ್ಲ, ಆಮೇಲೆ ವಾಯ್ನೂ ಕಾಮನ್ ಹೊಂಟಂಗಿಲ್ಲ. ಏನೂ ಕಾಮನ್ ಹೊಂಡ್ಲಿಕ್ಕೆ ಏನ್ ಮಾಡೋದಪ್ಪ ಅಂದ್ರ ಒಂದು ಕಾಮನ್ ತೆಗೆದು, ಏನು ಕಾಮನ್ ಹೊಂಡ್ಲಿಕ್ಕೆ ಅಂದ್ರೆ ಒಂದನ್ ಮಗೆ ಬರ್ತಾವ, ಒಂದು ಕಾಮನ್ ತೆಗೆದು. ಇಲ್ಲಿ ನೋಡ್ರಿ ಮೈನಸ್ ಚಿಹ್ನೆ, ಇದು 3y ಉಳಿತಿಲಿ, ಮೈನಸ್ 1 ಕಾಮನ್ ತೆಗೆದನು. ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಕಾಮನ್ ತೆಗೆದಾಗ ಈ ಮೈನಸ್ ಚಿಹ್ನೆ ಇದ್ದದನ್ನ ಇಲ್ಲಿ ಮೈನಸ್ ಚಿಹ್ನೆ ಇದ್ದದನ್ನ ಪ್ಲಸ್ ಬರಿಬೇಕು, ಯಾಕಂದ್ರೆ ಈ ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಆಗ್ಬೇಕು. 1 5 5 4K ಹೆಂಗಾಡು, ಇಲ್ಲಿ 3y ಪ್ಲಸ್ 5 ಇಲ್ಲಿ ಐತಿ, ಇಲ್ಲಿ ಐತಿ, ಅದನ್ನೊಂದು ಕಾಮನ್ ತೆಗೆದಾಗ ಇಲ್ಲಿ ಹೊರಗಡೆ y, ಇಲ್ಲಿ ಮೈನಸ್ 1. ಅಂತಿಮವಾಗಿ ನಿಂಗೆ ಬರೀನು 4K 3y ಪ್ಲಸ್ 5 ಒಂದು ಬ್ರಕೆಟ, y ಮೈನಸ್ 1 ಒಂದು ಬ್ರಕೆಟ. ಈಗ ಆಕ್ಚುಲಿ ಇವು 4 ಆಗ್ತಾವ, 4 ಅಪವರ್ತನಗಳಾಗ್ತಾವ. ನಾವು 4k ಅನ್ನ ಬೇರೆ ಬ್ಯಾಂಡ್ರ, ಅದಕ್ಕೇನ್ ಮಾಡೋಣ, 4k ಒಂದು ಬ್ರಕೆಟ್ ಅಂತ ಅನ್ಕೊಳ್ಳೋಣ. ಈಗ 3 ಮಾಡ್ಕೊಳ್ಳೋಣ, 4k ಒಂದು ಬ್ರಕೆಟ, 3y ಪ್ಲಸ್ 5 ಒಂದು ಬ್ರಕೆಟ, y ಮೈನಸ್ 1 ಒಂದು ಬ್ರಕೆಟ. ಇವುಗಳಿಗೆ ಇದು ಘನಫಲ ಆಗಿತ್ತಪ್ಪ ಅಂದ್ರೆ ಒಂದು ಉದ್ದ ಆಗಿರ್ತತಿ, ಒಂದು ಅಗಲ ಆಗಿರ್ತತಿ, ಒಂದು ಎತ್ತರ ಆಗಿರ್ತತಿ. ಅದನ್ನ ಬರ್ದ್ಬಿಡೋಣ. ಉದ್ದ ಅಂದ್ರ 4k ಅಂತ ಅನ್ಕೊಡ್ರಿ, ಅಗಲ ಅಂದ್ರ 3y ಪ್ಲಸ್ 5 ಅನ್ಕೊಡ್ರಿ, h ಅಂದ್ರ y ಮೈನಸ್ 1 ಅನ್ಕೊಡ್ರಿ. ಸೊ ಇದೊಂದು ಘನಫಲ ಆಗಿತ್ತಪ್ಪ ಅಂದ್ರ ಅದರ ಉದ್ದ ಅಗಲ ಎತ್ತರ ಇವಾಗಿರ್ಲಿ. ಓಕೆ, ಬೇಕಾದ್ರೆ ನೀವು ಇದನ್ನ ಮತ್ತೊಂದು ರೀತಿನ ಬರೀಬಹುದು. ಇದನ್ನ ಬರೀ ಕೆ ಅಂತ ಇಲ್ಲಿ ಬರೋದು, ಈ 4 ಅನ್ನ ಎಲ್ಲ ಬೇಕಾದ್ರೆ ಜಾಯಿಂಟ್ ಮಾಡ್ಕೋಬಹುದು. ಒಟ್ಟು ಇವುಗಳ ಗುಣಲಬ್ಧ ಇದು ಬರ್ತದಪ್ಪ ಅಂದ್ರೆ ಯಾವ್ದಾದ್ರು ಒಂದು ಉದ್ದ ಅಗಲ ಎತ್ತರ ಆಗಿರುವಂಗ ನಾವು ಅದನ್ನ ಅಪವರ್ತಿಸಿ ಅದರ ಉದ್ದ ಅಗಲ ಎತ್ತರಗಳನ್ನ ನಾವು ತಿಳಿಸ್ಬೇಕು. ಹಿಂಗ ಈ ಒಂದು 16ನೇ ಪ್ರಶ್ನೆ ಇತ್ತು. ಯಾಕಿತ್ತಪ್ಪ ಅಂದ್ರ ನಾವು ವಿಸ್ತೀರ್ಣವನ್ನ ಮತ್ತ ಘನಫಲವನ್ನ ಹೇಳ್ಬೇಕಪ್ಪ ಅಂದ್ರೆ ಏನಾಕೈತಿ, 3 ಆಯಾಮಗಳನ್ನ ತೋತೀವಿ. ಘನಫಲ ಅಂದ್ರೆ 3 ಆಯಾಮ, ವಿಸ್ತೀರ್ಣ ಅಂದ್ರೆ 2 ಆಯಾಮ. ಇದು ಉದ್ದ ಅಗಲ, ಇದಕ್ಕ ಉದ್ದ ಅಗಲ ಎತ್ತರ 3 ಇರ್ತಾವ. ನಾವು ಯಾವ್ದಾದ್ರು ಉದ್ದಕ್ಕೆ x+1 ಅಂದ್ವಿ, ಅಗಲಕ್ಕ x+2 ಅಂದಿವಿ ಅಂದ್ರ
ಇವೆರಡೂ ಬ್ರಕೆಟ್ಗಳ ಗುಣಾಕಾರ ಏನಾಕತಿ x+2 ಅಥವಾ x+1 x+2 ಇವುಗಳ ಗುಣಲಬ್ಧನ ಏನಾಕತಿ ಇದ್ರ ವಿಸ್ತೀರ್ಣ ಸಿಗ್ತೈತಿ. ನಾವು ಉದ್ದಕ್ಕೆ x+1 ಅಗಲಿಗೆ x+2 ಅಂದಿದ್ವು ಅಂದ್ರೆ ಸೊ ಇದರಿಂದ ಗುಣಾಕಾರ ಮಾಡಿದ್ರೆ ಒಂದು ಬೀಜೋಕ್ತಿ ಬರ್ತೈತೆ. ಆ ಬೀಜೋಕ್ತಿ ನಮಗೆ ಯಾವುದೇ ಸಾಮಾನ್ಯ ರೂಪದಾಗ ನಾವು ಬಳಸ್ತೀವಿ, ಬಟ್ ಅದನ್ನ ನಾವು ಆಯತ್ತಕ್ಕೆ ಹೋಲಿಕೆ ಮಾಡಿದಾಗ ಉದ್ದ ಅಗಲಗಳು ಬರೀರಿ ಅಂದ್ರೆ ಒಂದು ಉದ್ದ ಆಗಿರ್ತೈತಿ, ಒಂದು ಅಗಲಾಗಿರ್ತೈತಿ. ಹಂಗ ಪ್ರತಿಯೊಂದನ್ನು ರೇಖಾಗಣಿತಕ್ಕೆ ವಿಚಾರ ಮಾಡಿದಾಗ ವಿಸ್ತೀರ್ಣ ಏನಾಗಿರ್ತೈತಪ್ಪ ಅಂದ್ರ ಒಂದು ಡಿಗ್ರಿ 2 ಇರುವ ಬಹುಪದೋಕ್ತಿ ಆಗಿರ್ತೈತಿ. ಎರಡಕ್ಕೂ ನಾವು ಸಂಕೇತದೊಳಗ ಬಳಕೆ ಮಾಡಿದ್ವು ಅಂದ್ರ ಹಂಗ ಡಿಗ್ರಿ 3 ಅಥವಾ ಮೂರು ಅಪವರ್ತನಗಳ ಗುಣಲಬ್ಧದಿಂದ ಬಂದಿತ್ತಪ್ಪ ಅಂದ್ರ ಅದೇನಾಗಿರ್ತೈತಿ ಘನಫಲ ಆಗಿರ್ತೈತಿ. ಎಲ್ ಇಂಟು ಬಿ ಅಂದ್ರ ಅದು ವಿಸ್ತೀರ್ಣ ಆಗಿರ್ತೈತಿ. ಎಲ್ ಇಂಟು ಬಿ ಇಂಟು ಎಚ್ ಅಂದ್ರ ಅದು ಏನಾಗಿರ್ತೈತಿ ಘನಫಲ ಆಗಿರ್ತೈತಿ. ಮೂರತ್ರೊಳಗೆ ಎಕ್ಸ್ ಬಳಕೆ ಆಗಿತ್ತು ಅಂದ್ರೆ ನಮಗ್ ಬಹುಪದೋಕ್ತಿಯ ಡಿಗ್ರಿ 3 ಆಗಿರ್ತೈತಿ. ಎರಡು ಕಡೆ ಎಕ್ಸ್ ಬಳಸಿದ್ರೆ ವಿಸ್ತೀರ್ಣ ಇದ್ದಾಗ ಬಹುಪದೋಕ್ತಿಯ ಡಿಗ್ರಿ 2 ಆಗಿರ್ತೈತಿ. ಇಷ್ಟು ಸಿಂಪಲ್ ಆಗಿತ್ತು. ಇನ್ನ ಈ ಪಾಠದ ಇಡೀ ಪಾಠದ ಒಂದು ಸಾರಾಂಶವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಪಾಠದೊಳಗ ನಾವ್ ಏನೇನ್ ಕಲ್ತ್ವಿ ಅನ್ನೋದೊಂದು ಸ್ವಲ್ಪ ವಿಚಾರ ಮಾಡೋಣ. ಸೊ ಏನೇನ್ ಕಲ್ತ್ವಿ ಅಂತ ವಿಚಾರ ಮಾಡುವಾಗ ನೋಡ್ರಿ, ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ನೀವು ಕೆಳಗಿನ ಅಂಶಗಳನ್ನ ಕಲ್ತಿರಿವ್ರಿ. ಇವೆಲ್ಲವುಗಳನ್ನ ನಾವು ಮುಖ್ಯಾಂಶಗಳಾಗಿ ತಲೆಯಲ್ಲಿ ಇಟ್ಕೊಂಡಿದ್ದಂದ್ರೆ ಇಡೀ ಪಾಠ ನಮಗ್ ನೆನಪಾಗ್ತದೆ ನಾವು ಏನೇನು ಕಲ್ತೀವಿ ಅನ್ನೋದು. ಮೊದಲನೇದೇನು ಕಲ್ತೀವಿ, ಬಹುಪದೋಕ್ತಿ ಎಂದರೇನು ಅಂತ ಕಲ್ತೀವಿ. ನಾವು ಬಹುಪದೋಕ್ತಿಯ ಒಂದು ಅರ್ಥ ಹೇಳಿವಿ, ಬಟ್ ಅದರದ ಆದರ್ಶ ರೂಪ ನಿಮ್ಗೆ ಹೇಳಿಲ್ಲಾಗಿದ್ವಿ. ಇಲ್ಲ ಆದರ್ಶ ರೂಪ ಐತಿ ನೋಡ್ರಿ. ಎಕ್ಸ್ ಚರಾಕ್ಷರವಾಗಿರುವ ಮತ್ತು A1 A0 A1 A2 --an ಗಳು ಸ್ಥಿರಾಂಕವಾಗಿರುವ an ಅಂದ್ರೆ 0ಗೆ ಸಮ ಆಗದೆ ಇರುವಂಗ P ಆಫ್ ಎಕ್ಸ್ is equal to an x raised to n plus an minus 1 x raised to n minus 1 plus so on up to ಈ ರೀತಿ ಬರೆದಿದ್ದಾದ್ರೆ ಈ ರೂಪದ ಬೀಜೋಕ್ತಿಯನ್ನು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ P ಆಫ್ ಎಕ್ಸ್ ಎನ್ನುತ್ತಾರೆ. ನಿಮಗೆ ಕಾಣ್ಲಿಕ್ಕೆ ನಾನು ಬರೆದು ತೋರಿಸ್ತೀನಿ ನೋಡ್ರಿ. P ಆಫ್ ಎಕ್ಸ್ ಅನ್ನೋದು ಒಂದು ಬಹುಪದೋಕ್ತಿಯನ್ನ ಸಂಕೇತ ರೂಪನ್ಯಾಗ ಬರೀದಾದ್ರ ಹಿಂಗ್ ಬರಿಬಹುದು. ಇದು ಒಂದು ಸ್ಥಿರಾಂಕ ಅಥವಾ ಸಹಗುಣಕ ಅನ್ಬಹುದು. ಅದರದ ಎಕ್ಸ್ ನ ಘಾತ n. ಇದೇನಾಗೈತಿ n ಡಿಗ್ರಿ ಉಳ್ಳ ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಅದಕ್ಕೆ n ಡಿಗ್ರಿ ಅತ್ಯಂತ ದೊಡ್ಡ ಘಾತ ಸೂಚಿ n ಅಂತ ಅನ್ಕೊಂಡು ಅದನ್ನ ಹೆಂಗ್ ಬರಿಬಹುದಪ್ಪ ಅಂದ್ರೆ ಹಿಂಗ್ ಬರಿಬಹುದು. ಇದರಿಂದ ಸಹಗುಣಕದೊಳಗ ಒಂದ್ ಕಡಿಮೆ, ಘಾತ ಸೂಚಿದಾಗ ಒಂದ್ ಕಡಿಮೆ. ಹಂಗ ಬರೀದಾದ್ರೆ ಸಹಗುಣದಾಗ 2 ಕಡಿಮೆ, ಘಾತ ಸೂಚಿದಾಗ 2 ಕಡಿಮೆ. ಹಿಂಗ ಬರಿತಾ ನಾವು ಕೊನೆಯಲ್ಲಿ ತಲುಪುದಾದ್ರೆ A2 x raised to 2 ಆಮೇಲೆ A1 x ಕೊನೆಯಲ್ಲಿ ಸ್ಥಿರಾಂಕ A0 ಆದ್ರೆ ಇಲ್ಲಿ an ಮೈನಸ್ 1 ಅಥವಾ ಹಿಂಗ ನಾವು ಎಗಳನ್ನು ಚೇಂಜ್ ಮಾಡ್ಕೋತಾದ್ರೆ ಎಗಳನ್ನ ಏನಪ್ಪಾ ಅಂದ್ರೆ ಸ್ಥಿರಾಂಕಗಳು, ಅದನ್ನೇ ಹೇಳ್ಯಾರ ಇಲ್ಲಿ ಸ್ಥಿರಾಂಕಗಳು. ಆಮೇಲೆ A0 A0 ಇದೇನಪ್ಪಾ ಅಂದ್ರ ಸ್ಥಿರಾಂಕ. ಅಥವಾ ನಾವು ಯಾವುದೇ ಒಂದು ಬಹುಪದೋಕ್ತಿ ಬರೀತೀನಿ ಹಿಂಗ್ ಬರೀತೀವಿ ನೋಡ್ರಿ, 3x² + 5x + 7. ಇಲ್ಲಿ ಕೊನೆಯದು ಏನಾಗಿರ್ತೈತಿ ಸ್ಥಿರಾಂಕ. ಆಮೇಲೆ ಈ 5 3 ಇವು ಸಹಗುಣಕಗಳು ಅಥವಾ ಸ್ಥಿರಾಂಕಗಳು. ಆಮೇಲೆ ಎಕ್ಸ್ ರೆಷ್ಟು ಅತಿ ದೊಡ್ಡ ಘಾತ ಸೂಚಿ 2 ಇದ್ದಾಗ ಇದನ್ನ ನಾವು ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇನ್ನ ಅದನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಕ್ರಮವಾಗಿ x0 x1 x2 -- xn ಗಳು ಸಹಗುಣಕಗಳಾಗಿವೆ. ಯಾವುವು ಇವೆಲ್ಲ. ಮತ್ತು n ಅನ್ನು ಬಹುಪದೋಕ್ತಿಯ ಮಹತ್ತಮ ಘಾತ ಎನ್ನುತ್ತಾರೆ. ಈ n ಅನ್ನು ಏನಂತ ಕರೀತಾರು, ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರೀತಾರು. ಇದು ಬಹುಪದೋಕ್ತಿಯ ಆದರ್ಶ ರೂಪ ಅಂತ ನೀವು ಸ್ವಲ್ಪ ನೆನಪಿಡ್ರಿ. ಬಹುಪದೋಕ್ತಿಯ ಆದರ್ಶ ರೂಪ. ಇನ್ ಮತ್ ಕಲ್ತಿದ್ದು ನಾವ್ ಏನೇನಪ್ಪಾ ಅಂದ್ರ, ಒಂದು ಬಹುಪದೋಕ್ತಿ ಒಂದು ಪದವನ್ನ ಹೊಂದಿದ್ರ ಅದನ್ನ ಏಕ ಪದೋಕ್ತಿ ಅಂತಾರ.
2 ಪದಗಳನ್ನ ಹೊಂದಿದ್ದು ಅಂದ್ರೆ ಅದನ್ನ ದ್ವಿಪದೋಕ್ತಿ ಅಂತ ಕರೀತಾರೆ. 3 ಪದಗಳನ್ನ ಹೊಂದಿದ್ದು ಅಂದ್ರೆ ತ್ರಿಪದೋಕ್ತಿ ಅಂತ ಕರೀತಾರೆ. ಇನ್ನು 3ಕ್ಕಿಂತ ಹೆಚ್ಚಿದ್ದು ಅಂದ್ರೆ ಬಹುಪದಗಳಿರುವ ಬಹುಪದೋಕ್ತಿ ಅಂತ ಕರೀತಾರೆ. ಬಹುಪದಗಳಿರುವ ಬಹುಪದೋಕ್ತಿ. ಆಮೇಲೆ ಇದು ಬಹಳ ಮುಖ್ಯದ್ ನೋಡ್ರಿ. ಮಹತ್ತಮ ಘಾತ 1 ಅಥವಾ ಡಿಗ್ರಿ. ಮಹತ್ತಮ ಘಾತ ಅಂದ್ರೂ ಒಂದ, ಡಿಗ್ರಿ ಅಂದ್ರೂ ಒಂದ. ಡಿಗ್ರಿ 1 ಆಗಿರೋ ಬಹುಪದೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಡಿಗ್ರಿ 1 ಇದ್ರ ಅಥವಾ ಮಹತ್ತಮ ಘಾತ 1 ಇದ್ರ ಅದನ್ನ ಏನಂತ ಕರೀತಾರು? ರೇಖಾತ್ಮಕ ಬಹು ಪದೋಕ್ತಿ ಅಂತ ಕರೀತಾರು. ಈ ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಒಂದೈತಿ. ಅಂದ್ರೆ ಅದನ್ನ ಹಿಂಗ್ ಬರಿಬಹುದು ನೋಡ್ರಿ, AX + C ಅಂತ. ಆಮೇಲೆ ಡಿಗ್ರಿ 2 ಇದ್ರ ಅದೇನಂತ ಕರೀತಾರು? ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಇದನ್ನ ಆದರ್ಶ ರೂಪ ಹೆಂಗ್ ಬರೀತಾರೆ? ಹಿಂಗ್ ಬರೀತಾರೆ ನೋಡ್ರಿ, AX² + BX + C ಅಂತ ಬರೀತಾರೆ. ಈ ಸಾಮಾನ್ಯ ರೂಪದಾಗ ಬರೀತಾರೆ. ಆಮೇಲೆ ಡಿಗ್ರಿ 3 ಇದ್ರ ಅದೇನಂತ ಕರಿತೀವಿ? ಘನಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಘನಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಯಾವುದಪ್ಪ ಅಂದ್ರ AX³ + BX² + CX + D ಅಂತ ಕರೀತಾರೆ. ಇದು ಘನಾತ್ಮಕ ಬಹುಪದೋಕ್ತಿ ಡಿ ಆದರ್ಶ ರೂಪ. ಇವನ್ನೆಲ್ಲ ಹೇಳೋದು ಯಾವ್ದ್ರ ಮ್ಯಾಗ? ಡಿಗ್ರಿ ಮ್ಯಾಗ. ಡಿಗ್ರಿ 1 ಇದ್ರ ರೇಖಾತ್ಮಕ ಬಹುಪದೋಕ್ತಿ, ಡಿಗ್ರಿ 2 ಇದ್ರ ವರ್ಗಾತ್ಮಕ ಬಹುಪದೋಕ್ತಿ, ಡಿಗ್ರಿ 3 ಇದ್ರ ಘನಾತ್ಮಕ ಬಹುಪದೋಕ್ತಿ. ಆಮೇಲೆ ಎ ಯು ಒಂದು ವಾಸ್ತವ ಸಂಖ್ಯೆಯಾಗಿದ್ದು P(x) = 0 ಆದರೆ ಎ ಯನ್ನು ಬಹುಪದೋಕ್ತಿ P(x) ನ ಶೂನ್ಯತೆ ಎನ್ನುತ್ತಾರೆ. ಈ ಶೂನ್ಯತೆಯ ಬಗ್ಗೆ ಅರ್ಥ ಹೇಳ್ತಾರು. ಯಾವುದೇ ಒಂದು ಬಹುಪದೋಕ್ತಿ ಬೆಲೆ 0ಯನ್ನ ತರುವಂತ ಬೆಲೆಯನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತಾರೆ. ಈಗ ನಾವು ಶೂನ್ಯತೆ ಕಂಡು ಹಿಡಿಯಿರಿ, ಶೂನ್ಯತೆಗಳ ಬಗ್ಗೆ ವಿಚಾರ ಮಾಡೋದ್ನಾಗ ಅದನ್ನ ಕಲ್ತೇವಿ. ಈ ಶೂನ್ಯತೆಗಳ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಅಥವಾ ಅದು ಶೂನ್ಯತೆ ಅಂತ ಕರೀತಾರೋ ಅಥವಾ ಅದಕ್ಕೆ ಮೂಲ ಅಂತನೂ ಕರೆಯುವುದುಂಟು, ಅದನ್ನ ಹೇಳ್ತಾರಲ್ಲಿ. ಈ ಸಂದರ್ಭದಲ್ಲಿ ಎ ಯನ್ನು P(x) = 0 ಸಮೀಕರಣದ ಮೂಲ ಎಂದು ಕರೆಯುತ್ತಾರೆ. ಆಮೇಲೆ ಒಂದು ಚರಾಕ್ಷರವುಳ್ಳ ಪ್ರತಿಯೊಂದು ರೇಖಾತ್ಮಕ ಬಹುಪದೋಕ್ತಿಯು ಏಕಮಾತ್ರ ಶೂನ್ಯತೆಯನ್ನು ಹೊಂದಿರುತ್ತದೆ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಗಳಿಗೆ ಒಂದೇ ಒಂದು ಶೂನ್ಯತೆ ಇರ್ತದೆ. ಒಂದು ಶೂನ್ಯತೆ. ಡಿಗ್ರಿ 2 ಇರುವ ಅಥವಾ ವರ್ಗಾತ್ಮಕ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆ ಇರ್ತಾವಪ್ಪ ಅಂದ್ರ ಗರಿಷ್ಠ 2, ಹೆಚ್ಚಂದ್ರೆ 2 ಶೂನ್ಯತೆ ಇರ್ತಾವ. ಆಮೇಲೆ ಘನಾತ್ಮಕ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆ ಇರ್ತಾವ ಅಂದ್ರೆ 3. ಅದ್ರ ಡಿಗ್ರಿ ಮ್ಯಾಗ ಅದ್ರ ಶೂನ್ಯತೆಗಳು. ಡಿಗ್ರಿ 1 ಇದ್ರೆ ಒಂದೇ ಶೂನ್ಯತೆ ಸಿಗ್ತತಿ. ಡಿಗ್ರಿ 2 ಇದ್ರೆ ಹೆಚ್ಚಂದ್ರೆ 2 ಶೂನ್ಯತೆ ಸಿಗ್ತಾವು. ಡಿಗ್ರಿ 3 ಇದ್ರ ಅತಿ ಶೂನ್ಯತೆಗಳು ಅತಿ ಹೆಚ್ಚಂದ್ರೆ 3 ಸಿಗ್ತಾವ. ಆಮೇಲೆ 10ನೇ ಅಂಶ ಏನೈತಪ್ಪ ಅಂದ್ರ ಶೇಷ ಪ್ರಮೇಯ. ಶೇಷ ಪ್ರಮೇಯ ಬಗ್ಗೆ ಐತಿ. ಶೇಷ ಪ್ರಮೇಯದ ಉಪಯೋಗ ಏನು? ಭಾಗಿಸಲಾರ್ದೇನೆ ಶೇಷ ಕಂಡಿಡೋದು. ಅದೇನ್ ಹೇಳ್ತತಿ? P(x) ಎಂಬುದು ಡಿಗ್ರಿ 1 ಅಥವಾ 1ಕ್ಕಿಂತ ಹೆಚ್ಚಾಗಿರುವ ಯಾವುದೇ ಒಂದು ಬಹುಪದೋಕ್ತಿ ಆಗಿದ್ದರೆ P(x) ಅನ್ನು ಒಂದು ರೇಖಾತ್ಮಕ ಬಹುಪದೋಕ್ತಿ x - a ನಿಂದ ಭಾಗಿಸಿದಾಗ ಅದರ ಶೇಷವು P(a) ಆಗಿರುತ್ತದೆ. P(x) ಎನ್ನುವುದು ಬಹುಪದೋಕ್ತಿ ಆಗಿತ್ತಪ್ಪ ಅಂದ್ರ P(a) ಆದ್ರೆ ಶೇಷ ಆಗಿರ್ತತಿ. ಇಲ್ಲಿ ಭಾಜಕ ಏನಾಗಿರ್ಬೇಕು? x - a ಆಗಿರ್ಬೇಕು. P(x) ಅನ್ನ x - a ನಿಂದ ಭಾಗಿಸಿದಾಗ ಇಲ್ಲಿರುವ -a ಆ ಕಡೆ ಶೂನ್ಯ 0ಕ್ಕೆ ಸಮ ಮಾಡ್ಕೊಂಡಾಗ +a ಆಕೈತಿ. ಆ +a ನ್ನ ಈ ಬಹುಪದೋಕ್ತಿ ತುಂಬಿದಾಗ ಅದೇನಾಗಿರ್ತತಿ? ಶೇಷವನ್ನ ತಂದು ಕೊಡ್ತತಿ. ಹೀಗಾಗಿ ಇದನ್ನ ನಾವು ಶೇಷ ಪ್ರಮೇಯ ಅಂತ ಕರೆದೀವಿ. ಅಪವರ್ತನ ಪ್ರಮೇಯ ಅಂದ್ರೆ ನಿರ್ಧಾರ ಹೇಳೇವಿ. ಶೇಷ ಏನಾದ್ರೂ 0 ಆತಪ್ಪ ಅಂದ್ರ ಅಪವರ್ತನವಾಗಿರುತ್ತದೆ ಅಂತ ಹೇಳ್ತೀವಿ. ಶೇಷ 0 ಆಗಿರದಿದ್ರೆ ಅಪವರ್ತನ ಆಗಿಲ್ಲ ಅಂತ ಹೇಳ್ತೀವಿ. ಅದನ್ನ ನಾವು ಅಪವರ್ತನ ಪ್ರಮೇಯದನ್ನ ಕಲ್ತೀವಿ. ಇನ್ನು ಇದಲ್ದ ಬೈಜಿಕ ನಿತ್ಯ ಸಮೀಕರಣಗಳನ್ನ ಕಲ್ತೇವಿ. ಇಲ್ಲಿ 4 ಪ್ರಿಂಟ್ ಮಾಡ್ಯಾರು. ಆದ್ರೆ ನಾವು ಯಾವ್ಯಾವ ನಿತ್ಯ ಸಮೀಕರಣಗಳನ್ನ ಕಲ್ಸೇವಲ್ಲ ಅವನ್ನೆಲ್ಲನೂ ಒಂದ್ ಕಡೆ ಬರೀರಿ. ಬರೆದು ಅವುಗಳನ್ನ ಏನ್ ಮಾಡಪ್ಪ ಅಂದ್ರೆ ನೆನಪಿಡ್ರಿ. ಅವುಗಳನ್ನ ಬಳಕೆ ಮಾಡುವಂತ ಅಭ್ಯಾಸವನ್ನ ಕಲ್ತೇರಿ. ಒಮ್ಮೆ ಆ ಎಲ್ಲಾ ಸೂತ್ರಗಳನ್ನ ಒಂದ್ ಸ್ವಲ್ಪ ಪಟ್ಟಿ ಮಾಡೋದಾದ್ರೆ ಒಂದ್ ಜರ ಪಟ್ಟಿ ಮಾಡಿ ಅವುಗಳನ್ನ ನೆನಪಿಡೋ ಪ್ರಯತ್ನ ಮಾಡೋದಂತ. ಸ್ವಲ್ಪ ಪಟ್ಟಿ ಮಾಡ್ತಾ ಹೋಗೋಣ. ಹಂಗಾದ್ರೆ ನೋಡ್ರಿ, 1ನೇದು ಸಿಂಪಲ್ ನಿತ್ಯ
ಸಮೀಕರಣಗಳು, ಬೈಜಿಕ ನಿತ್ಯ ಸಮೀಕರಣಗಳು ಅಥವಾ ನಿತ್ಯ ಸಮೀಕರಣಗಳು. ಸೊ ಒಂದೇದ್ ನೋಡ್ರಿ, ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ, ಇದರ ಬಲಭಾಗ ಬರೀನು. ಇನ್ನೊಂದು ನಾವು ಸಲ ಕಲ್ತೀವಿ, ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ, ಆಮೇಲೆ ಎಕ್ಸ್ ಪ್ಲಸ್ ಸಿ. ಆಮೇಲೆ ಮೂರನೇದು ಎ ಪ್ಲಸ್ ಬಿ ಎ ಮೈನಸ್ ಬಿ. ನಾಲ್ಕನೇದು ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್. ಐದನೇದು ಎ ಮೈನಸ್ ಬಿ ಬ್ರಕೆಟ್ ಸ್ಕ್ವೇರ್. ಆರನೇದು ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಕೆಟ್ ಸ್ಕ್ವೇರ್, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಕೆಟ್ ಸ್ಕ್ವೇರ್. ಏಳನೇದು ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್. ಎಂಟನೇದು ಎ ಮೈನಸ್ ಬಿ ಬ್ರಕೆಟ್ ಕ್ಯೂಬ್. ಒಂಬತ್ತನೇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರ. ಹತ್ತನೇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರ. ಹತ್ತಾತು. ಹನ್ನೊಂದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಆಮೇಲೆ ಸಿ ಕ್ಯೂಬ್ ಮೈನಸ್ 3ab ಸೂತ್ರ. ಆಮೇಲೆ ಮತ್ತೆ ಯಾವ್ದು ನಿತ್ಯ ಸಮೀಕರಣ ಕಲ್ತೀವಿ ನೆನಪು ಮಾಡ್ಕೊಳ್ಳೋದಾದ್ರ ನನಗನ್ಸ್ತೈತಿ ಇಷ್ಟ ಅಂತ. ಆಮೇಲೆ ಒಂದು ನಿಬಂಧಿತ ನಿತ್ಯ ಸಮೀಕರಣ ಕಲ್ತೇವೆ. ಅದನ್ನು ಬೇಕಾದ್ರೆ ಪಟ್ಟಿ ಮಾಡೋದಾದ್ರೆ ಅದ್ ಹೆಂಗೈತಿ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದಾಗ ಅದೇನಾಕತಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3abc. ಸೊ 11 ನಿತ್ಯ ಸಮೀಕರಣಗಳನ್ನ ಇಂಪಾರ್ಟೆಂಟ್ ಆಗಿ ಈ ಪಾಠದೊಳಗೆ ಕಲ್ತೇವೆ. ಇವು ಮುಂದೆ ಉಪಯೋಗ ಆಕಾವ ನಿಮ್ ಭವಿಷ್ಯದಲ್ಲಿ. ನಾವು ಇವುಗಳನ್ನ ಬಲಭಾಗಗಳನ್ನ ಬರೆದಿಲ್ಲ, ಬಲಭಾಗಗಳನ್ನ ನೀವೇ ಬರೀರಿ ಅಂತ ನಾನು ಇವುಗಳನ್ನ ಬಿಟ್ಟೇನಿ. ನಾ ಎಲ್ಲ ಹೇಳ್ತೇನೆ, ಬಟ್ ನಾನು ಬರೆಯುವ ಕೆಲಸ ನಿಮ್ಗೆ ಕೊಡ್ತೀನಿ. ಸೊ ಇದ್ರ ಸೂತ್ರ ಏನೈತಿ, ಇದ್ರ ಸೂತ್ರ ಯಾರಾದ್ರೂ ಹೇಳ್ತೀರಿ? ಯಾರು ಹೇಳ್ತೀರಿ? ಸೊ ಯಾರಾದ್ರೂ ಹೇಳ್ತೀರಿ? ಹೇಳ್ರಲ್ಲ. ಓಕೆ, ವೆರಿ ಗುಡ್. ಇದನ್ನ ನೀವು ಬರೀ ಪ್ರಾಕ್ಟೀಸ್, ನಾನು ಹೇಳ್ತೇನೆ ನೋಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬ್ರಕೆಟ್ ಎ ಪ್ಲಸ್ ಬಿ ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ಎ ಬಿ, ಈ ಸೂತ್ರ. ಇನ್ನು ಈ ಸೂತ್ರ ನೀವು ಕಲ್ತೀರಿ, ನೆನಪು ಮಾಡ್ಕೊಡ್ರಿ. ಎಕ್ಸ್ ಕ್ಯೂಬ್ ಪ್ಲಸ್ ಬ್ರಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬ್ರಕೆಟ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ಎ ಬಿ ಸಿ ಅಂತ ಸೂತ್ರ ಐತೆ ನೋಡಿ. ಇದೊಂದು ಬರೀ, ಇದೊಂದು ಬರೀ, ನೀವು ಬರೀ ಕ್ಯೂಬ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬ್ರಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ಎ ಬಿ ಸಿ ಪ್ಲಸ್ ಎ ಬಿ. ಆಮೇಲೆ ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರ, ಎ ಮೈನಸ್ ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರ. ಓಕೆ, ಉಳಿದವರು ಹೇಳ್ಬೋದು.
ಒಬ್ಬರು ಹೇಳ್ಬೋದು, ಇನ್ನೊಂದು ಹೇಳ್ಬೋದು, ಒಬ್ರು ಹೇಳಿದ ಬಗ್ಗೆ ಇನ್ನೊಬ್ರು ಹೇಳ್ಬೋದು. ಆಮೇಲೆ ಈ ಸಲ ಬಳಸಿದ ಈ ಸೂತ್ರ A+B+C ಬ್ರಾಕೆಟ್ ಸ್ಕ್ವೇರ್ ಸೂತ್ರ. ಓಕೆ. ಆಮೇಲೆ A+B ಬ್ರಾಕೆಟ್ ಕ್ಯೂಬ್ ಸೂತ್ರ. ಓಕೆ, ನೆನಪಿರ್ಬೇಕು. ಆಮೇಲೆ A-B ಬ್ರಾಕೆಟ್ ಕ್ಯೂಬ್ ಸೂತ್ರ. ಓಕೆ. A cube minus B cube minus 3AB into bracket A minus B bracket complete. ಇದು ಈ ಸೂತ್ರ. ಆಮೇಲೆ A cube plus B cube. ತಲೆಯಲ್ಲಿ ಇಟ್ಕೊಳ್ಳೇಬೇಕು ಈ ಸೂತ್ರಗಳನ್ನು. ಓಕೆ. ಆಮೇಲೆ A ಕ್ಯೂಬ್ ಮೈನಸ್ B ಕ್ಯೂಬ್ ಸೂತ್ರ. ಓಕೆ. ಇವೆಲ್ಲ ಸೂತ್ರಗಳನ್ನ ನೀವು ಬರೆದು ಅವುಗಳನ್ನ ಪ್ರಾಕ್ಟೀಸ್ ಮಾಡಿ, ಇದನ್ನೇ ಹೋಮ್ವರ್ಕ್ ಅಂತ ಇದನ್ನೇ ನೀವು ಇವತ್ತಿನ ಒಂದು ಅಸೈನ್ಮೆಂಟ್ ಹೋಮ್ವರ್ಕ್ ಅಪ್ಲೋಡ್ ಮಾಡ್ರಿ. ನಾ ಬರೆದ್ ಬಿಡ್ತೇನೆ ನೋಡ್ರಿ, ಎಲ್ರು ಒಂದೇದಿಂದ ಬರೀಲಿ. x plus a into bracket x plus b ಸೂತ್ರ ಏನೈತಿ? x square plus a plus b bracket complete x plus ab. ಎರಡನೇದು ಬರ್ದೇವಿ. ಮೂರನೇದು a square minus b square. ನಾಲ್ಕನೇದು a square plus 2ab plus b square. ಐದನೇದು a minus b bracket square is equal to a square minus 2ab plus b square. A plus b plus c bracket square ಏನೈತಿ? a square plus b square plus c square plus 2ab 2bc 2ca. a plus b bracket cube ಸೂತ್ರ ಏನೈತಿ? a cube plus b cube plus 3ab into bracket a plus b. a minus b bracket cube ಸೂತ್ರ ಏನೈತಿ? a cube minus b cube minus 3ab into bracket a minus b. a cube plus b cube ಸೂತ್ರ ಏನೈತಿ? ಒಂದನೇ ಬ್ರಾಕೆಟ್ ದಾಗ a plus b, ಎರಡನೇ ಬ್ರಾಕೆಟ್ ದಾಗ a square minus ab plus b square. ಆಮೇಲೆ ಹತ್ತನೇದು a cube minus b cube is equal to a minus b, a square plus ab plus b square. ಇನ್ನು a cube plus b cube plus c cube minus 3abc ಸೂತ್ರ ಏನೈತಿ? ಒಂದ್ ಸ್ವಲ್ಪ ದೊಡ್ಡದು ಅನಿಸ್ಬೋದು, ಅದ್ರ ನೆನಪಿಡೋದು ಈಸಿ ಐತಿ ನೋಡ್ರಿ. a plus b plus c into bracket a square plus b square plus c square minus ab minus bc minus ca. ಹೌದಲ್ಲ? ಆಮೇಲೆ ಕೊನೆ ಸೂತ್ರ ಅಂತೂ ಬರ್ದೇವಿ. ಇಷ್ಟು ಸೂತ್ರಗಳನ್ನು ನಾವು ನೆನಪಿಡ್ಲೇಬೇಕು ನಾವು ಯಾವುದೇ ಒಂದು ಗಣಿತದ ಅಭ್ಯಾಸ ಮಾಡೋತ್ನಾಗ. ಇವು ಮುಂದೆ ಯಾವ ಒಂದು ಬೇಕಾದ ಪಾಠದೊಳಗ ಬಳಕೆ ಆಗುವಂತ ಸಾಧ್ಯತೆ ಇರ್ತೈತಿ. ಇಷ್ಟು ಸೂತ್ರಗಳು ನೆನಪಿರ್ಬೇಕು ನಾವು. ಇವುಗಳನ್ನ ಬರೆದು ಅನ್ನೋದನ್ನ ಬರೆಯೋದನ್ನ ಉಪಯೋಗಿಸೋದನ್ನ ರೂಢಿ ಮಾಡ್ಕೊಡ್ರಿ. ಈ ಪಾಠದೊಳಗ ಮತ್ತು ಹಲವಾರು ವಿಚಾರಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಮಾದರಿ ಲೆಕ್ಕಗಳನ್ನು ಕೂಡ ಉದಾಹರಣೆಗಳನ್ನ ಬಿಡಿಸಿ ನೋಡ್ರಿ. ಮತ್ತೇನಾದ್ರೂ ನಿಮ್ಗೆ ತಿಳಿಲಾರದ ವಿಚಾರ ಇತ್ತು, ಯಾವ್ದಾದ್ರು ಲೆಕ್ಕ ಇತ್ತು ಅಂದ್ರೆ ನನಗೆ ಹೇಳ್ರಿ, ಅದನ್ನ ನಾವು ಮುಂದಿನ ಕ್ಲಾಸ್ನಾಗ ಇದೇ ಕ್ಲಾಸ್ನಾಗ ಬಿಡಿಸೋಣ. ಅಥವಾ ಮತ್ತೆ ನಿಮ್ಗೆ ಯಾವಾಗ ಸಮಸ್ಯೆ ಅನಿಸ್ತೈತಿ ಅವಾಗ ಅದನ್ನ ಪರಿಹರಿಸೋಣ ಅಂತ. ಓಕೆ, ಈ ಪಾಠ ನಿಮ್ಗೆ ಎಲ್ಲರಿಗೂ ತಿಳಿತು? ತಿಳಿದಿದ್ರೆ ಒಳ್ಳೇದು. ಓಕೆ, ಮತ್ತೇನ್ರಿ ಈ ಪಾಠದಾಗ ಕೇಳೋದೈತೆ ನೋಡ್ರಿ. ಈ ಪಾಠ ತಿಳಿತು?
ಯಾರ ಆರಂಭದಿಂದ ಭಾಗವಹಿಸಿರ್ತೀರಿ ಅವ್ರಿಗೆ ತಿಳಿದಿರ್ತೈತಿ. ನಡಬಾರ್ಕ್ ಭಾಗವಹಿಸಿದವ್ರಿಗೆ ತಿಳಿದಿರಂಗಿಲ್ಲ. ನಡಬಾರ್ಕ್ ಯಾರು ಭಾಗವಹಿಸಿರ ಅವ್ರಿಗೆ ಏನೊಂದು ಸಲಹೆಯಪ್ಪ ಅಂದ್ರ ಆರಂಭದ ರೆಕಾರ್ಡಿಂಗ್ಸ್ ಎಲ್ಲಾ ನೋಡ್ಕೊಟ್ ಬರ್ರಿ. ಅವಾಗ ಈ ಪಾಠದ ಕಂಪ್ಲೀಟ್ ಜ್ಞಾನವನ್ನ ನೀವು ತಿಳ್ಕೊಬಹುದು. ಮಧ್ಯದಲ್ಲೇ ನಾನು ನೋಡಿ ತಿಳ್ಕೊತಂದ್ರ ಆಗಂಗಿಲ್ಲ. ಓಕೆ, ಇನ್ನ ಸದ್ಯದಲ್ಲೇ ನಿಮ್ಮನ್ನ ಶಾಲೆಗೆ ಕರೆಸುವಂತ ವಿಚಾರ ಸರ್ಕಾರಕ್ಕೈತಿ. ಆ ಒಂದು ವಿಚಾರದೊಳಗ ನೀವು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಶಾಲೆಗೆ ಬರೋದೈತಿ. ಅವಾಗ ಎಷ್ಟು ಸಾಧ್ಯತೆ ಅಟ್ಟು ಕಲಿಸ್ಬೇಕು. ಪೂರಾ ಸಿಲೆಬಸ್ ಒತ್ತು ಕೊಡಕ್ ಆಗಂಗಿಲ್ಲ. ಈ ಆನ್ಲೈನ್ ತರಗತಿಯನ್ನ ಅವಾಗ ಮುಂದುವರಿಸ್ಬೇಕು ಒರೆಸಬಾರ್ದು ಅನ್ನೋದನ್ನ ವಿಚಾರ ಮಾಡೋಣ ಅಂತ ಅಲ್ಲಿ. ಮತ್ತೆ ನಿಮ್ಮ ಸಿಲೆಬಸ್ ಅನ್ನ ಮಿತಿ ಇಳಿಸ್ಬೇಕು ಅಂತ ಮಾತಾರು. ಸೊ ಮುಂದಿನ ಒಂದು ಕ್ಲಾಸ್ನಾಗ ನಾ ಯಾವ ಒಂದು ಪಾಠವನ್ನ ನಿಮಗ ಕಲಿಸ್ಲಿ ಅಂತ ವಿಚಾರ ಮಾಡತ್ತೇನೆ. ಸಂಖ್ಯಾ ಪದ್ಧತಿ ಹೇಳಿ. ಬಹುಪದೋಕ್ತಿಗಳು ಒಂದು ಮುಗಿತು. ಸಂಖ್ಯಾ ಪದ್ಧತಿ ಹೇಳ. ಓಕೆ, ಸಂಖ್ಯಾ ಪದ್ಧತಿ ಹೇಳೋಣ ಮುಂದಿನ ಪಾಠದೊಳಗ. ಮುಂದಿನ ಕ್ಲಾಸ್ನೊಳಗ ಸಂಖ್ಯಾ ಪದ್ಧತಿ ಹೇಳೋಣ. ಈ ಪಾಠದಾಗ ಏನಾದ್ರು ತಿಳಿಲಾರ್ದು ಏನಾದ್ರು ಇದ್ರ ಕೇಳ್ರಿ, ಅದನ್ನ ಹೇಳೋಣಂತ. ಅದೇ ಈಗ ಕ್ವಶನ್ ಪೇಪರ್ ಕಳಿಸ್ತಾನು. ಕ್ವಶನ್ ಪೇಪರ್ ಕಳಿಸ್ಬೇಕ ಇಡೋಲ್ಲ. ಈಗ ನಾ ಆಕ್ಚುಲಿ ನಿಮಗ ನೀವ್ ಎಂದ್ ಬರ್ತಿರ್ಲಿ ಸಾಲಿಗೆ ಅವಾಗ ತಗೋಬೇಕಂತ ನಾತನು. ಈಗ ನಾ ಪೇಪರ್ ಇಟ್ಟಿದ್ರೆ ಹೆಂಗ್ ಆಕೈತಿ ಎಲ್ಲಾರು ನೋಡಿ ಬರ್ತದ. ಈಗ ಉಳಿದ ವಿಷಯ ಎಲ್ಲ ಹಂಗ ಮಾಡ್ಯಾರಲ್ಲ. ನಾ ಹಂಗ ಅದ್ ಬ್ಯಾಡ ಅಂತ ತಿಳ್ಕೊಂಡು ಯಾವ ಕ್ಲಾಸದು ಕ್ವಶನ್ ಪೇಪರ್ ಕಳಿಸಿಲ್ಲ. ಅದ್ 0 ಮಾರ್ಕ್ಸ್ ತಗೊಂಡ್ರು ಓಕೆ, ಕರೆ ಸ್ವಲ್ಪ ತಲೆಗೆ ಏನ್ರ ಕೆಲ್ಸ ಬೀಳ್ಬೇಕಲ್ಲ. ನೋಡಿ ಎಲ್ಲರೂ ಬರ್ತಾನ್ ಕೊಡ್ತಾರ. ಅಂದ್ರೆ ನಿಜವಾಗ್ಲೂ ಅಭ್ಯಾಸ ಮಾಡಿದ್ರೆ ಬೆಲೆ ಸಿಗಂಗಿಲ್ಲ. ಹಂಗ ಮಾಡ್ಲಿ. ಅದಕ್ಕೆ ಅವ್ರಿಗೆ ಎಂದ್ ಶಾಲೆಗೆ ಬರೋ ವಿಚಾರ ಐತ್ಲಿ ಅವಾಗ ಶಾಲ್ಯಾಗ ನಿಮ್ಗೆ ಎಕ್ಸಾಮ್ ತಗೋತಾನ. ಓಕೆ, ಈಗ ಈ ಪಾಠದ ಬಗ್ಗೆ ನಿಮ್ದು ಏನೋ ಪ್ರಶ್ನೆ ಇಲ್ಲ ಅಂದ್ರೆ ನಾವು ನಾಡ್ದ ಸಂಖ್ಯಾ ಪದ್ಧತಿ ಅನ್ನುವಂತ ಪಾಠದೊಂದಿಗೆ ನೀವು ಭೇಟಿಯಾಗೋನು. ಈ ಪಾಠದ ಪ್ರಶ್ನೆ ಉತ್ತರಗಳನ್ನ ಮತ್ತ ಸೂತ್ರಗಳನ್ನ ಪರ್ಫೆಕ್ಟ್ ಆಗಿ ಬರೆದಿಡ್ರಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ರಿ, ಚೆನ್ನಾಗಿ ಕಲೀರಿ. ಈ ಪಾಠದ ಮುಂದುವರಿದ ಭಾಗ 10th ಬರ್ತೈತಿ. ಮತ್ತ ಯಾವುದು ಬಹುಪದೋಕ್ತಿಗಳ ಬಗ್ಗೆ ನಾವು ಅಲ್ಲಿ ಕೂಡ ಇನ್ನಷ್ಟು ಅಭ್ಯಾಸ ಮಾಡೋಣ. ಈಗ ಏನ್ ಅಭ್ಯಾಸ ಮಾಡಿರ್ತೀನಲ್ಲ ಕಲ್ಕೊಂಡ್ರಿ ಅಂದ್ರೆ ಮುಂದಿನ ಸಲ ಇನ್ನಟ್ ಸರಳ ಆಗ್ತೈತಿ ನಿಮ್ಗ. ಅದಕ್ಕೆ ಬಹುಪದೋಕ್ತಿಗಳನ್ನ ಪಾಠ ಯಾಕೆ ಹೇಳಿ ಒತ್ತು ಕೊಟ್ಟಪ್ಪ ಅಂದ್ರೆ ಅದು ಮುಂದಿನ ವರ್ಷ ಲಿಂಕ್ನು ಐತಿ. ಮತ್ತೊಂದ ಭವಿಷ್ಯ ದೃಷ್ಟಿಯಿಂದ ನಿಮಗ ಅದು ಬೇಕೇ ಬೇಕು. ಯಾಕಂದ್ರೆ ಈ ಸೂತ್ರಗಳ ಬಗ್ಗೆ, ಸೂತ್ರ ಬಳಕೆ ಹೆಂಗ್ ಬಂತು, ಅವುಗಳನ್ನ ಹೆಂಗ್ ಬಳಸಬೇಕು ಅನ್ನೋದನ್ನ ನಾವೆಲ್ಲ ಕಲೀಲೇಬೇಕಾಗಿತ್ತು. ಸೊ ಇನ್ ಸಂಖ್ಯಾ ಪದ್ಧತಿನೂ ಅಷ್ಟೇ ಮುಖ್ಯವಾದ ಪಾಠ ಐತಿ. ಅದನ್ನ ನಾವು ಮುಂದಿನ ಕ್ಲಾಸ್ನಾಗ ಹೇಳೋಣ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಅನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಮತ್ತೆ ಯಾರಿಗೇನ್ರ ಹೇಳೋದಿದನ್? ಓಕೆ, ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ಸೂತ್ರಗಳನ್ನ ಬ್ಯಾಪೆಟ್ ಮಾಡೋದು, ಸೂತ್ರಗಳನ್ನ ಬರೆದ ಅದನ್ನ ಅಪ್ಲೋಡ್ ಮಾಡೋದು. ಓಕೆ, ನಾ ಮುಗಿಸ್ತಾ ಇದ್ದೀನಿ ಕ್ಲಾಸನ್ನ. ಶುಭ ದಿನ.